ಇದು ಕಾನೂನು ವಿರುದ್ಧವಾಗಿ ವಿತೌಟ್ ಫೈನಾನ್ಷಿಯಲ್ ಕನ್ಕರೆನ್ಸ್ ಇದೆಲ್ಲ ನೀವು ಮಾಡ್ಕೊಂಡು ಹೋದರೆ ಇನ್ಯಾವ್ಯಾವ ಇಲಾಖೆ ಏನೇನು ಮಾಡಿದ್ದೀರಿ? ಯಾವ ಇಲಾಖೆಯಲ್ಲಿ ಪಾಪ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಮೊನ್ನೆ ಯಾವುದೋ ಕಂದಾಯ ಇಲಾಖೆ ಅಧಿಕಾರಿಗಳ ಯಾವುದೋ ಆಫೀಸ್ಗೆ ಹೋಗಿ ರೇಟ್ ಎಷ್ಟೆಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಿ ಇದಕ್ಕೆಲ್ಲ. ಅವ್ರು ಹೇಳ್ತಾರೆ ಒಬ್ಬ ಮಂತ್ರಿ ಎಷ್ಟೆಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಿ? ಮತ್ತು ಫಿಕ್ಸ್ ಮಾಡ್ಕೊಂಡಿರೋದು ನಿಮಗೆ ಗೊತ್ತಾದ ಮೇಲೂ ಕೃಷ್ಣ ಬೈರೇಗೌಡ್ರೆ ಇನ್ನೂ ಯಾಕಂತ ಅಧಿಕಾರಿಗಳನ್ನ ಇಟ್ಕೊಂಡಿದ್ದೀರಲ್ಲಿ? ಎಷ್ಟೆಷ್ಟು ಕೊಟ್ಟು ಬಂದವರಲ್ಲಿ ಆ ಜಾಗಕ್ಕೆ ಅವರು ವಸೂಲಿ ಮಾಡಬೇಕಾದ್ರೆ ಇದಕ್ಕಿಂತಲೂ ಬೇಕಾ ಸಿದ್ದರಾಮಯ್ಯ ನಿಮಗೆ? ಎಂಥದ್ದು ನಿಮ್ಮ ಸಾಕ್ಷಿ ಪರಮೇಶ್ವರ್ ಅವರು ಪಾಪ ನೆನ್ನೆ ನೋಡಿದ ಹೇಳಿಕೆ. ಏನಾದರೂ ದಾಖಲಾತಿ ಇದ್ದರೂ ಕೊಡಿ, ತನಿಖೆ ಮಾಡ್ತೀವಿ. ಅವ್ರು ಹೇಳ್ತಾರೆ ನಿಮ್ಮ ಕಣ್ಣು ಮುಂದೆ ನಡೀತಾ ಇದೆ ಇವೆಲ್ಲ, ಕಣ್ಣು ಮುಂದೆ. ಈಗ ನಮ್ಮ ಎಚ್ ಕೆ ಪಾಟೀಲ್ರು ಕುಂಭಕರ್ಣ ನಿದ್ದೆಯಿಂದ ಹೊರಗೆ ಬಂದವ್ರೆ. ಎಚ್ ಕೆ ಪಾಟೀಲ್ರು ಬರ್ದಾರೆ. ಯಾರು ಜಾಸ್ತಿ ಆಗ್ಬಿಡ್ತಿದ್ದೀರ ನಿಮಗೆ ಇವೆಲ್ಲ? ಹಾಂ, ಅದು ಯಾತಕ್ಕೆ ಇದ್ದಕ್ಕಿದ್ದಂಗೆ ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಈ ಅಕ್ರಮ ಗಣಿಗಾರಿಕೆ ಮೇಲೆ ಮನಸ್ಸು ಹೋಗ್ಬಿಡ್ತಾ ಗೊತ್ತಿಲ್ಲ. ಈಗ 2 ವರ್ಷ ಕುಂಭಕರ್ಣ ನಿದ್ದೆಲಿದ್ದರು. ಅಲ್ಲ ಇದು ಏನು ಬುಡಣ ಎಲ್ಲ ಇದೇ ಡಾಕ್ಯುಮೆಂಟ್ ಇಲ್ಲೇ ಇದ್ದಾವಲ್ಲ, ಇನ್ನೆಷ್ಟು ಗೊತ್ತಾಯಿತು. ಅವರೇ ಉತ್ತರ ಕೊಟ್ಟಿರೋದು ಜಮೀರ್ ಅಹಮದ್ ಖಾನ್ ಅವರೇ, ಮಂತ್ರಿಗಳೇ ಅಸೆಂಬ್ಲಿ ಒಳಗೆ. ಇರಲಿ, ತನಿಖೆ ಮಾಡ್ತಾರೆ ಮಾಡಲಿ, ಇಲ್ಲ ರಾಜೀನಾಮೆ ತಗೊಂಡು ಗೌರವ ಉಳಿಸ್ಕೊತಾರೆ ಉಳಿಸ್ಕೊಳ್ಳಿ. ಪಾಪ ಡೆಪ್ಟಿ ಸಿ ಎಮ್ ಮಾಡಬೇಕಾಗಿದ್ದಂತ ನಾನು. ಹಾಂ, ಡೆಪ್ಟಿ ಸಿ ಎಮ್ ಮಾಡ್ತೀನಿ ಅಂತ ಹೇಳಿದ್ನಂತ ನಾನು ಅವ್ರಿಗೆ. ಹಾಂ ಹಾಂ, ನಮ್ಮ ಕಾಲದಲ್ಲಿ ಯಾವುದು ನಾನು ರಾಜೀನಾಮೆ ತಗೊಂಡವನು ಉದ್ದಟತನ ಮಾಡಿದ್ರಲ್ಲ, ಹೆದರ್ಕೊಂಡು ಬ್ಲ್ಯಾಕ್ ಮೇಲಿಗೆ ಹೆದರ್ಕೊಂಡು ನಾನು ಕಂಟಿನ್ಯೂ ಮಾಡಲಿಲ್ಲ ಮಂತ್ರಿಗಿರಿನ. ಗವರ್ನರ್ ರಾಜೀನಾಮೆ ಆಕ್ಸೆಪ್ಟ್ ಮಾಡಿ ಅಂತ ಹೇಳಿದೆ. ಇದು ಕುಮಾರಸ್ವಾಮಿ ನಡ್ಕೊಂಡಿರೋದು. ನಾನು ಇಳಿಸೋಕ್ಕೆ ಏನೇನು ಮಾಡಿದರು ಅವತ್ತು ಮುಖ್ಯಮಂತ್ರಿ ಸ್ಥಾನದಿಂದ ಎಲ್ಲ ಇತಿಹಾಸ ಇದೆ, ಅವೆಲ್ಲ ಬೇಡ ಈಗ. ಅದು ಈಗ ನಿಮ್ಗೆ ಉಪಯೋಗ ಬರೋಲ್ಲ. ಈಗ ಪಾಪ 18/6 ಒಂದು ಪತ್ರ ಬರೀತಾರೆ ಎಚ್ ಕೆ ಪಾಟೀಲ್ರು. ಕರ್ನಾಟಕ ಸರ್ಕಾರಕ್ಕೆ 1,50,000 ಕೋಟಿ ರೂಪಾಯಿ ನಷ್ಟ ಸಂಭವಿಸಿತ್ತು. 2007ರಿಂದ 2011ರವರೆಗೆ ನಡೆದಿದ್ದವು ಇವೆಲ್ಲ. ರಾಜ್ಯ ವಿದ್ರೋಹ ಎಸಗಿದ ಘಟನೆಗಳು. ರಾಜ್ಯ ವಿದ್ರೋಹ ಕರ್ನಾಟಕ ರಾಜ್ಯದಲ್ಲಿ ಅಕ್ರಮ ಕೂಟ ರಚಿಸಿಕೊಂಡು ರಾಜಕಾರಣಿಗಳು, ಅಧಿಕಾರಶಾಹಿಗಳ ಅಕ್ರಮ ಕೂಟ ರಚಿಸಿಕೊಂಡು ಸಂಘಟಿತರಾಗಿ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿದ್ದರು. ಇಂಥ ಅಕ್ರಮ ಗಣಿಗಾರಿಕೆಯಿಂದ ಈ ಅಗಲದರೋಡೆ ಲೂಟಿಗಳ ಕಬಂಧ ಬಾವುಗಳಿಗೆ ಸಿಕ್ಕು ಕರ್ನಾಟಕ ರಾಜ್ಯ ನಲುಗಿ ಹೋಗಿತ್ತು, ನರಳುತ್ತಿದ್ದ ಆ ಸಂದರ್ಭದಲ್ಲಿ ದುರವಸ್ಥೆಯನ್ನು ಗಂಭೀರವಾಗಿ ಗಮನಿಸಿದ ಲೋಕಾಯುಕ್ತ ಸರ್ಕಾರ ಎಚ್ಚರಿಸುವ ಪ್ರಶಂಸನೆ ದಿಟ್ಟ ಹೆಜ್ಜೆಯನ್ನಿಟ್ಟಿದ್ದು ಸದ್ಯ ಅವರಿಟ್ಟರು ಅಂತ ಹೇಳೋರೆ. 13-18ರಲ್ಲಿ ಗಣಿ ಅಕ್ರಮ ವ್ಯವಹಾರಗಳ ಸಮಿತಿಗೆ ಮೇಲುಸ್ತುವಾರಿ ವಹಿಸಿದ್ದ ಇದೇ ಎಚ್ ಕೆ ಪಾಟೀಲ್ರು ನನ್ನ ಅಧ್ಯಕ್ಷತೆಯ ಸಚಿವ ಸಂಪುಟದ ಉಪಸಮಿತಿಯ ಬಹಿರಂಗಗೊಳಿಸಿತು ಇದನ್ನೆಲ್ಲ ಅಂತ ಹೇಳಿ 1.5 ಲಕ್ಷ ಕೋಟಿ ಹೇಳೋರೆ. ಪಾಪ ಪದ ಬಳಕೆ ಕಾವ್ಯಮಯವಾಗಿದೆ. ಪದ ಬಳಕೆಗಳು ತುಂಬ ಭಾಳ ಚೆನ್ನಾಗಿ ಬರೆದವ್ರೆ. ಆ್ಯಕ್ಚುಲಿ ಪುಣ್ಯದ ಮೇಲೆ ಪಾಪದ ವಿಜಯ, ಪುಣ್ಯದ ಮೇಲೆ ಊತು ಹೋಗುತ್ತಿವೆ. ಕೇವಲ 2.6% ಆ್ಯಕ್ಷನ್ ಆಗಿರೋದು. ಆರೋಪ ಸಾಬೀತು ಇದೆಲ್ಲ ಮಾಡ್ಕೊಂಡು ಹೋಗೋರೆ. ಪಾಪ ನನ್ನ ಮೇಲೂ ಪಾಪ ಈ ಸರ್ಕಾರದಲ್ಲಿ 14 ವರ್ಷ ಆಗಿದೆ, ಇನ್ನೂ ನಡೀತಾ ಇದೆ. ಅಕ್ರಮ ಹಣ ವರ್ಗಾವಣೆ, ಪ್ರತಿನಿತ್ಯ 20,000 ಟ್ರಕ್ ಮೂಲಕ ರವಾನೆ, 35 ಕೋಟಿ ಟನ್ ಅಕ್ರಮ ಅದಿರು ಲೂಟಿ, ತನಿಖೆಗೆ CBI ನಿರಾಕರಣೆ. ಕಾಲ ಮಿಂಚಿಲ್ಲ.
ಇದೆಲ್ಲ ಹೇಳಿ ಭಾಳ ದೊಡ್ಡ ಪತ್ರ ಬರೆದವ್ರು. ಏನು ಮಾಡಬೇಕು ಅದು ಹೇಳೋರೀಗ. ಎಚ್ ಕೆ ಪಾಟೀಲ್ರು ಕೇಳಲಿಕ್ಕೆ ಬಯಸ್ತೀನಿ, 2 ವರ್ಷದಿಂದ ಲಾ ಮಿನಿಸ್ಟ್ರ್ ಇದ್ರಲ್ಲಪ್ಪ, ಏನು ಕುಂಭಕರ್ಣನಿದ್ರೆ ಇಲ್ಲಿದ್ರ? ಕುಂಭಕರ್ಣನಿದ್ರೆ ಈಗ ಎದ್ದು ಬಿಟ್ಟಿದ್ದೀರಲ್ಲ. ನಲುಗೋಗಿರ್ತಕ್ಕಂಥ ಕರ್ನಾಟಕವನ್ನು ಅರಳಿಸೋಕ್ಕೆ ಮುಖ್ಯಮಂತ್ರಿಗೆ ಬರ್ಕೊಂಡವ್ರೆ. ಈಗ ಮೊನ್ನೆ ಅದೆಂಥದ್ದು ಈಗ ಬಿ ಆರ್ ಪಾಟೀಲ್ರ ಹೇಳಿಕೆ ಆದಮೇಲೆ ಬರೆದವ್ರೆ. ಇದು ಅವರು ಹಿಂದೆ ಸದಾ ಉಪಸಮಿತಿಯ ಅಧ್ಯಕ್ಷರಿದ್ರಲ್ಲ, ಅದು ಸರ್ಕಾರಕ್ಕೆ ಕೊಟ್ಟಿರತಕ್ಕಂಥದ್ದು ವರದಿ. ಎಚ್ ಕೆ ಪಾಟೀಲ್ ಅಧ್ಯಕ್ಷರು ರಾಜ್ಯದಲ್ಲಿನ ಅಕ್ರಮ ಗಣಿಗಾರಿಕೆ ಕುರಿತಂತೆ ಮಾನ್ಯ ಲೋಕಾಯುಕ್ತರು ನೀಡಿರುವ ವರದಿಗಳಲ್ಲಿನ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವುದರಲ್ಲಿ ಹೇಳ್ಕೊಂಡವ್ರೆ. 16/10/15 ನಡವಳಿ ಸಭೆದು ಎಚ್ ಕೆ ಪಾಟೀಲ್ ಉಪಸಮಿತಿ ಅಧ್ಯಕ್ಷತೆಯಲ್ಲಿ ಇವತ್ತು 25ರಲ್ಲಿದ್ದೇವೆ. ಈಗ 25ಕ್ಕೆ ಪತ್ರ ಬರೆದವ್ರೆ 10 ವರ್ಷ ಆದಮೇಲೆ. ಇದರಲ್ಲಿ ಭಾಳ ಸುದೀರ್ಘವಾಗಿ ಇವರ ಏನೇನು ವರದಿಗಳು ಕೊಡಬೇಕೋ ಪಾಪ ಏನೇನು ಮಾಡವ್ರೆ ಎಲ್ಲ ಬರೆದವರಪ್ಪ. ವಿವರವಾದ ಟಿಪ್ಪಣಿ ಎಲ್ಲ ಕೊಟ್ಟವ್ರೆ, ವಿವರವಾದ ಟಿಪ್ಪಣಿ. ಇಲ್ಲಿ ವಿವರವಾದ ಟಿಪ್ಪಣಿಯಲ್ಲಿ ಬರೆದ ಕೆಲವು ಅಕ್ರಮಗಳು ಏನು ನಡೆದಿದೆ ಅದರ ಬಗ್ಗೆ ಒಂದು ಕಡೆ ಶರ ನೋಟು, ಇನ್ನೊಂದು ಕಡೆ ಡೀಟೇಲು. ಪಾಪ ಅವರೊಬ್ಬರು ಸರ್ಕಾರಕ್ಕೆ ಕೊಟ್ಟವ್ರೆ. ಗ್ರೇಟ್ ಸಿದ್ದರಾಮಯ್ಯನವರು ರಾಜ್ಯದ ಸಂಪತ್ತು ಉಳಿಸೋರು ಏನೇನು ಮಾಡಿದ್ರಿ ಹೇಗಿದ್ರೆ? 2015-16 ಕೊಟ್ಟಿದ್ದಾರಲ್ಲ ರಿಪೋರ್ಟು. ಇಲ್ಲಿ ಬ್ರದರ್ ಒಬ್ಬರು ಮಾಧ್ಯಮದ ಸ್ನೇಹಿತರು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಈ ಗ್ಯಾರಂಟಿ ಇವ ಸರ್ಕಾರ ಬಂತಲ್ಲ, ಈಗ ಈ ಸರ್ಕಾರ ಬಂದಾಗ ಈ ಸರ್ಕಾರಕ್ಕೆ ಒಂದು ಲೆಟ್ರ್ ಬರೀತಾರೆ. ಈ ಸರ್ಕಾರಕ್ಕೆ ಏನು ಬರೆದ್ರು? ಇನಿಷಿಯಲಿ ಟು ಕೀಪ್ ದಿಸ್ ಪ್ರಾಮಿಸ್, Siddaramaiah had set up a cabinet subcommittee under Senior Minister H. K. Patil. The committee, which went into the mining scam, felt that the Lokayukta report had underestimated the losses. It said if the railway department's figure were also collated, the loss was around 35 crore tons. Now, if a per ton rate of rupees 4,103 Lokayukta figure is applied to 35 crore tons, then the estimated loss to the Karnataka government would jump dramatically to over 1.43 lakhs. This has to 1.43 lakh crore, not 1.43 lakhs. This has to be ಮರ್ಸಿಲೆಸ್ಲಿ ಕಲೆಕ್ಟೆಡ್. ಇವ್ರು ಹೇಳ್ತಾರೆ ಸರ್ಕಾರಕ್ಕೆ ನಿಮ್ಮ ಗೃಹಲಕ್ಷ್ಮಿಗೆ ದುಡ್ಡು ಹೆಂಗೆ ಹೊಂದಿಸ್ಬೇಕಾಗಿದೆ ಮಾಡ್ಕೊಳ್ರಪ್ಪ, ನೀವೇ ಮಾಡಿದಿರಲ್ಲ ಅಂತ ಇವರು. ಆಫ್ಟರ್ ದ ಇನಿಷಿಯಲ್ ಎಂಥ್ಯೂಸಿಯಾಸಮ್ ಆ್ಯಂಡ್ ರಿಟೋರಿಕ್ ಇನ್ 2013, ದ ಸಿದ್ದರಾಮಯ್ಯ ಗೌರ್ಮೆಂಟ್ ಫರ್ಗಾಟ್ ದ ಫೈಂಡಿಂಗ್ ಆಫ್ ಇಟ್ಸ್ ಓನ್ ಕ್ಯಾಬಿನೆಟ್ ಸಬ್ ಕಮಿಟಿ. ದೆ ನೆವರ್ ಸ್ಪೋಕ್ ಅಬೌಟ್ ಇಟ್ ಇನ್ ದ ಇಯರ್ಸ್ ದೆ ರಿಮೈನ್ಡ್ ಇನ್ ಪವರ್ ಟಿಲ್ 2018. ಎಚ್ ಕೆ ಪಾಟೀಲ್ರೇ, ನಿಮ್ಮ ಪತ್ರ ತಗೊಂಡೋಗಿ ಕಸದ ಬುಟ್ಟಿಗೆ ಹಾಕಿ. ಈ ಡ್ರಾಮಾ ಬಿಡಿ, ಈ ಡ್ರಾಮಾಗಳು ಯಾಕೆ ನಿಮಗೆ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.